ಸ್ವಾಮಿ ಎದ್ದೇಳೆ. ಇಲ್ಲ ಅಮ್ಮ, ನಾನು ಸ್ಕೂಲಿಗೆ ಹೋಗಲ್ಲ. ಇವತ್ತು ಸ್ಕೂಲ್ ಇಲ್ಲ ಸಾನ್ವಿ. ಯಾಕೆ? ಹಬ್ಬ ಇವತ್ತು, ಸಂಕ್ರಾಂತಿ ಹಬ್ಬ. ಹಾಕೋತಾರದೇನು ಇವಾಗ? ಇವಾಗ ನೋಡಿ ಹೀಗಿದೆ ಐಬ್ರೋ, ಮಾಡಾದ್ಮೇಲೆ ನೋಡಿ. ಯಾಕೆ ಹಿಂಗಿಲ್ಲಾಗಲ್ಲ ನಾನು ಮಾತಾಡ್ಬಾರ್ದಾ? ಫೈನಲಿ ರೆಡಿ ನಮ್ಮ ಸಾನಿಕಾ. ಸುಂದರಿ ಮೇಘ ಸುಂದರಿ 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 ಕಲ್ಯಾಣ. ಹ್ಯಾಪಿ ಸಂಕ್ರಾಂತಿ. ನಾನು ಹೆಂಗಿದ್ದೀನಿ ಪೆಪ್ಪ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಡಿ, ಹಬ್ಬಕ್ಕೆ ಮಾತ್ರ ಅಲ್ಲ, ನಮ್ಮ ಅವ್ವ ರಂಗೋಲಿ ಬಿಡೋದು ಕೈಲಿನ ದಿನ ರಂಗೋಲಿ ಬಿಡ್ತಾರೆ. ನಮ್ಮ ಅವ್ವ ಏನಾದರೂ ತುಳಿದು ಬಿದ್ದರೆ ಬೈದೇ ಬಿಡ್ತಾರೆ. ಬನ್ನಿ ಇವಾಗ ಬಾಗಿಲ ಹತ್ರ ರಂಗೋಲಿ ನೋಡಕ್ ಹೋಗೋಣ. ಸಂಕ್ರಾಂತಿ ಸ್ಪೆಷಲ್ ರಂಗೋಲಿ ಚಿತ್ರ ಬಿತ್ತಿದ್ದಾಳೆ. ಚಿತ್ತಾರ ಹಾಕುತ್ತಾ ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ. ಲೋಟಸ್ ಪಾಟ್ ಸ್ಪೆಷಲ್ ಪೊಂಗಲ್ ಸನ್ ಮತ್ತೆ ಕಪ್ಪು ದೀಪ, ಮನೆಯಲ್ಲಿ ಹಚ್ಚೋ ದೀಪ, ಅವಳೆಕಾಯಿ, ಕಾಳಿಪತ. ದೇವ್ರ ಪೂಜೆ ಮಾಡಕ್ಕೆ ಹೋಗ್ತಿದ್ದೀನಿ. ಬಾಯ್ ಬಾಯ್. ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಬೆಳಕಿಂತ ಚೆನ್ನಾಗಿರಿ, ಖುಷಿಯಾಗಿರಿ, ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು. ಹೂವೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ಮವ್ವಂಗೆ ಒಂದು ಒಳ್ಳೆ ಬುದ್ಧಿ ಕೊಡೋಣ. ನಮ್ಗಿಂತ ಮುಂಚೆ ಎದ್ದೇಳಿ ಇದೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ಮವ್ವ ಇಲ್ಲಿ ಅಡುಗೆ ಮನೆ ಇದೆ, ಏನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಪಲಾವ್ ಮಾಡ್ತಾ ಇದ್ದೀನಿ ಚಿನ್ನಮರಿ. ಅವ್ವ ಏನ್ ಅಡುಗೆ ಮಾಡ್ತಿದ್ದೀರಾ? ಅವ್ವ ಇವಾಗ ಇದು ಪಲಾವ್ ಮಾಡ್ತಾ ಇದ್ದೀನಿ. ಬರೀ ಇಂಥದೆಯ ಶನವಿ, ಇದು ಪಲಾವು, ವೆಜಿಟೇಬಲ್ ಪಲಾವು, ಇದು ಪೊಂಗಲ್ಲು, ಇದು ಗೇನ್ಸ್ ಬೇಸಿ ಇಟ್ಟಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಇಷ್ಟನಾ ಪಲಾವು? ಪೊಂಗಲ್ ಇಷ್ಟ ಇಲ್ವಾ? ಇಷ್ಟ. ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೆ ಹೇಳು? ಗೊತ್ತಿಲ್ಲ. 5 ಗಂಟೆ. 5 ಗಂಟೆನಾ? ಆಮೇಲೆ 5 ಗಂಟೆಗೆ ಎದ್ನಾ, ಬಾಗಿಲು ತೊಡ್ದು ರಂಗೋಲಿ ಹಾಕಿದ್ನಾ. ಚಿತ್ರ ರಂಗೋಲಿ ಹಾಕಿರೋದು ಎಲ್ಲ ಬೇಡ, ನಾನು ಸುಮ್ಮನೆ ನಮಗೆಲ್ಲ ಗೊತ್ತಾಗೋಯ್ತು. ಆಯ್ತಾ? ಬಾಗಿಲು ತೊಡ್ದು ರಂಗೋಲಿ ಹಾಕಿದ್ನಾ, ಅಲ್ಲಿಂದ ಬಂದು ಕಾಫಿ ಕುಡಿದ್ನಾ, ಕಾಫಿ ಕುಡಿದು ಸ್ನಾನ ಮಾಡಿದ್ನಾ, ಸ್ನಾನ ಆದ್ಮೇಲೆ ದೇವ್ರ ಪೂಜೆ ಮಾಡಿದ್ನಾ, ದೇವ್ರ ಪೂಜೆ ಮಾಡಿದ್ಮೇಲೆ ಅಡುಗೆ ಮಾಡ್ತಾ ಇದ್ದಾನೆ. ಅಂದಿಷ್ಟು ಕೆಲಸ ನಾನು ಇಷ್ಟೆಲ್ಲ ಮಾಡಿದ್ದೀನಲ್ಲ. ನೀನೇನು ಮಾಡಿದೆ? ಹೌದಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಅಡುಗೆಲಿ ಏನೇನು ಇಷ್ಟ ಹೋಗ ನಿಂಗೆ? ಎಲ್ಲ ಇಷ್ಟನಾ? ಅಷ್ಟು ಚೆನ್ನಾಗಿ ಮಾಡ್ತೀನಾ? ಹೌದಾ? ಲಂಚ್ ಬಾಕ್ ಹಾಕಿದ್ರೆ ಎಲ್ಲ ಚೆನ್ನಾಗಿರುತ್ತಾ? ನೋಡಿ ಇಲ್ಲಿ ನಮ್ಮವ್ವ ಹೆಂಗ್ ಮಾಡಿದಾರೆ. ವಾವ್. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮೊತ್ತಾಯಿತು, ಮೈಯಲ್ಲಿ ಏಳುತ್ತಿದೆ ಮಮಥನ ಅಂಬುಗಳು. ಬ್ಲಾಗ್ ಎಲ್ಲ ಆಯ್ತು. ಇವಾಗ ನಾನು ತಿಂಡಿ ಮಾಡ್ತೀನಿ. ಬಾಯ್ ಬಾಯ್.